ಖಾಲಿ ಡಬ್ಬ ಖಾಲಿ ಡಬ್ಬ ಅಂದರೆ ಒಂದು ವಿಶೇಷ ಅಂತ ಹೇಳ್ಬೋದು. ಆ್ಯಕ್ಚುಲಿ ಸಿನಿಮಾದಲ್ಲಿ ಪ್ರತಿಯೊಂದು ಆರ್ಟಿಸ್ಟು ಹೆಂಗೆ ಕ್ಯಾರೆಕ್ಟ್ರು ಪ್ರತಿಯೊಂದು ಆರ್ಟಿಸ್ಟು ಮಾಡ್ತಾರಲ್ಲ, ಅದೇ ಥರ ಖಾಲಿ ಡಬ್ಬನೂ ಒಂದು ಪಾತ್ರ ಈ ಸಿನಿಮಾದಲ್ಲಿ. ಅದು ಒಂದು ಪಾತ್ರ ಅಂತ ಹೇಳ್ಬೋದು. ಅಂದರೆ ಪ್ರತಿಯೊಬ್ಬನ ಜೀವನದಲ್ಲೂ ಒಂದು ಲೈಫ್ ಅಂತ ಇರುತ್ತೆ. 21 ಏಜ್ ಆದಮೇಲೆ ಸೊ ಒಂದು ಲೈಫ್ ಹೆಂಗೆ ಟರ್ನ್ ಆಗುತ್ತೆ, ಸೊ ಏಜು ಟೈಮು ಅದನ್ನು ಮೀರಿದ್ರೆ ಅವ್ನ ಲೈಫು ಖಾಲಿ. ಸೊ ಹಂಗಾಗಿ ಅದಕ್ಕೋಸ್ಕರ ಈ ಸಿನಿಮಾದಲ್ಲಿ ನಾವು ಖಾಲಿ ಡಬ್ಬ ಅಂತ ಟೈಟ್ ಇಟ್ಟಿರೋದು. ಹಾಗೆ ನಾನು ಈ ಚಿತ್ರ ಹಿಂದೆ ನಾನು 10 ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಮತ್ತು ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಸಂತೆಯಲ್ಲಿ ಅಂತ ಕಬೀರ ಮತ್ತು 7 ಅಂತ ಒಂದು ಮತ್ತು ಒಂದು ಚಾನ್ಸ್ ಕೊಡಿ, ನೀನು ಇದೆ, ಒಂದಿಷ್ಟು ಸಿನಿಮಾಗಳ ಕೆಲಸ ಮಾಡಿರುವಂಥ ಅನುಭವ ಈ ಚಿತ್ರ ಖಾಲಿ ಡಬ್ಬ ಸಿನಿಮಾ ನಿರ್ದೇಶನ ಮಾಡ್ತಾಯಿದ್ದೀನಿ. ಈ ಚಿತ್ರಕ್ಕೆ ನಾನು ಚಿತ್ರಕಥೆ ಬರೆದು ಸಂಭಾಷಣೆ ಬರೆದು ನಿರ್ದೇಶನ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಮ್ಮ ನಿರ್ಮಾಪಕರು ಮಂಜಣ್ಣ ಇವ್ರು ಕರೆದು ನನಗೆ ಒಂದು ಪ್ರಾಜೆಕ್ಟ್ನ ಮಾಡಬೇಕು ಅಂದ್ಕೊಂಡಿದ್ವಿ, ಬಾಪ ಮಾತಾಡೋಣ ಅಂತ ಕರೆದ್ರು. ಬಂದಾಗ ಡಿಸ್ಕಸ್ ಮಾಡಿದ್ರು. ಕತೆ ಬಗ್ಗೆ ಫಸ್ಟು ಸ್ಟಾರ್ಟಿಂಗು ಡಿಸ್ಕಸ್ ಮಾಡಿದ್ರು. ಇಲ್ಲಿ ಆಲ್ರೆಡಿ ಕತೆ ನಮ್ಮ ಹತ್ರ ಇದೆ ಅಂತ ಹೇಳಿದಾಗ ಕತೆ ಕೇಳಿದೆ. ಕತೆ ತುಂಬ ಕ್ಯಾಚ್ ಆಗಿತ್ತು, ತುಂಬ ಚೆನ್ನಾಗಿದೆಯಲ್ಲ, ಇದ್ರ ಬಗ್ಗೆ ಟೈಟಲ್ ಬಗ್ಗೆ ಮಾತುಕತೆ ಆಡಿದಾಗ ಆಲ್ರೆಡಿ ಟೈಟ್ಲು ಅವರು ರೆಡಿ ಮಾಡಿಟ್ಟಿದ್ರು. ಖಾಲಿ ಡಬ್ಬ ಅದು ಕತೆಗೂ ಟೈಟ್ಲಿಗೂ ಪಕ್ಕಾ ಮ್ಯಾಚಿಂಗ್ ಆಗಿತ್ತು ಇದು. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನಮ್ಮ ಸರ್ ನಾಗೇಂದ್ರ ಪ್ರಸಾದ್ ಸರ್ ಹೋಗಿ ಮೀಟ್ ಆಗಿ ಸಾಹಿತ್ಯ ಅಂತ ಬರ್ಸಕ್ಕೆ ಹೋಗ್ತೀವಿ. ಅಲ್ಲಿಂದ ಮ್ಯೂಸಿಕ್ಕು ಪ್ರಾರಂಭ ಆಗುತ್ತೆ ಅವ್ರ ಕಡೆಯಿಂದ. ಕತೆ ಫುಲ್ ಹೇಳು ಅಂತ ಹೇಳ್ತಾರೆ. ಒಂದ್ಸಲ ಫುಲ್ ಕತೆ ಹೇಳ್ತೀನಿ, ಮತ್ತು ಇನ್ನೊಂದು ಸಲ ಹೇಳಪ್ಪ ಅಂತಾರೆ, ಒನ್ ಮೋರ್ ಅಂದಂಗೆ. ಸೊ 2-3 ಸಲ ಕತೆ ಹೇಳಿ ಅದಕ್ಕೆ ತುಂಬ ಇನ್ವಾಲ್ವ್ ಆಗ್ತಾರೆ ಸರು. 5 ಸಾಂಗು ಸಹ ಸರ್ವೇ ಬರ್ದಿರೋದು ನಾಗೇಂದ್ರ ಪ್ರಸಾದ್ ಸರು. ಇದಕ್ಕೆ ಮ್ಯೂಸಿಕ್ಕು ಅವರೇ ಮಾಡಿರೋದು. ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ. ರೆಕಾರ್ಡಿಂಗು ಅದ್ಭುತವಾಗಿ ಬಂದಿದೆ. ಫುಲ್ಲು ನಮ್ಮ ಇಡೀ ಟೀಮ್ಗೆ ಬೆನ್ನೆಲುಬಾಗಿ ನಿಂತಿರೋದೆ ನಮ್ಮ ನಾಗೇಂದ್ರ ಪ್ರಸಾದ್ ಸರು. ಹಾಗೆ ನಮ್ಮ DOP ಸರು ಲಕ್ಕಿ ಅಂತ ಅದ್ಭುತವಾಗಿ ಮಾಡಿದ್ದಾರೆ ಕ್ಯಾಮ್ರಾ ವರ್ಕು. ಹಾಗೆ ವೆಂಕಟ್ ಸರು ಇವತ್ತು ಬಂದಿಲ್ಲ. ಇವತ್ತು ತುಂಬ ಎಡಿಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಹಾಗೆ ಎಲ್ಲ ಯೂನಿಟ್ಟು, ಎಲ್ಲ ಪ್ರೊಡಕ್ಷನ್ ಹುಡುಗರು ಎಲ್ಲ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಇವರು ನಮ್ಮ ನಾಯಕ ನಟರು ಪ್ರದೀಪು, ಪ್ರೊಡ್ಯೂಸರ್ ತಮ್ಮನೆಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗು ಎಲ್ಲೂ ಹೊಸಬ್ರು ಅಂತೂ ಅನ್ನಿಸ್ಲಿಲ್ಲ ನನಗೆ. ಒಂದು ಸಲ ಕೊಟ್ಟರೆ, ಒಂದು ಪೇಜ್ ಕೊಟ್ಟರೆ ಇವಾಗ ಎಲ್ಲ ಆರ್ಟಿಸ್ಟ್ಗಳು ಹೆಂಗೆ ಮಾಡ್ತಾರೋ ಹಂಗೇನೆ ಪ್ರಿಪೇರ್ ಆಗಿ ರೆಡಿಯಾಗಿ ಒಂದು ಟೇಕಲ್ಲಿ ಮುಗಿಸ್ತಾ ಇದ್ರು. ಅದೊಂದು ನಂಗೆ ಪ್ಲಸ್ ಆಯಿತು ಸಿನಿಮಾದಲ್ಲಿ. ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಪ್ರದೀಪ್ ಅವರು. ಹಾಗೆ ನಮ್ಮ ನಾಯಕಿ ವಿಭಾಗ ಬಂದರೆ ನಮ್ಮ ಹರಿತ್ ಅವರು ಮತ್ತು ಪ್ರಿಯಾಂಕ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಕುರಿ ಪ್ರತಾಪ್ ಸರ್ ಇದ್ದಾರೆ ಈ ಸಿನಿಮಾದಲ್ಲಿ ಮೇಯ್ನಾಗಿ. ಅವ್ರು ಬಂದಿಲ್ಲ, ಯಾವುದೋ ಶೂಟಿಂಗಲ್ಲಿ ಬಿಸಿ ಇದ್ದಾರೆ ಅವರು. ನಾಗೇಂದ್ರ ಪ್ರಸಾದ್ ಸರ್ ಮೇಯ್ನಾಗಿ ಲೀಡಾಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಇದು ನಮ್ಮ ಕಂಪ್ಲೀಟ್ ಟೀಮು. ಇಲ್ಲ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ ಸರ್ ನಾಗೇಂದ್ರ ಪ್ರಸಾದ್ ಸರ್. ಲೀಡ್ ಅಲ್ಲ, ಗೆಸ್ಟ್ ಅಪಿಯರೆನ್ಸ್ ಸರ್. ಸಾರಿ. ಶುರುವಾಗಿದ್ದು 2021 ಶುರುವಾಗಿದ್ದು ಸರ್. ಕೋವಿಡ್ ಬಂತು. ಸೊ ಅಲ್ಲಿ ಒಂದೂವರೆ ವರ್ಷ ಇದಾಯ್ತು ಸರ್. ಹಂಗಾಗಿ ಇಲ್ಲ, ಖಾಲಿ ಡಬ್ಬ ಅದು ಕ್ಯಾಪ್ಷನ್. ಜೀವನ ಒಂದು ಖಾಲಿ ಡಬ್ಬ. ಹೌದು, ಈ ಖಾಲಿ ಡಬ್ಬ ಅಂತ ಟೈಟ್ಲ್ ಖಾಲಿ ಡಬ್ಬ ಅಂತ ಟೈಟ್ಲ್ ಇಟ್ಟಾಗಲೇ ತುಂಬ ಜನ ನಕ್ಕಿದೆ ಜಾಸ್ತಿ. ಬಟ್ ಒಂದು 80% ಜನ ನಮಗೆ ಚೆನ್ನಾಗಿದೆ ಟೈಟ್ಲು ಅಂತಿದ್ದು. ಬಟ್ ನೆಗೆಟಿವ್ ಅಲ್ಲ, ನಿಮ್ಮ ಸಿನಿಮಾ ಏನಾದರೂ ಹೊಗೆ ಹಾಕೊಂಡ್ಬಿಟ್ರೆ ಏನು ಮಾಡೋದು, ಈ ಥರ ಎಲ್ಲ ಮಾತಾಡ್ತಾ ಇದ್ರು. ಬಟ್ ಖಾಲಿ ಡಬ್ಬ, ಈ ಖಾಲಿ ಡಬ್ಬ ಟೈಟ್ಲು. ಆಮೇಲೆ ನಮ್ಮ ಮೂಲ ಕಥೆಗಾರರು ಏನು ಆರ್ಯವರ್ಧನ್ ಇದ್ದಾರಲ್ಲ, ಅವ್ರು ಹೇಳಿದ್ರು ಜೀವನ ಒಂದಂತ ಇಟ್ಬಿಡಿ, ಜೀವನ ಒಂದಂತ ಇಟ್ಟರೆ ಖಾಲಿ ಡಬ್ಬ ನೆಗೆಟಿವ್ ಆಗಿ ಕಾಣಿಸ್ಕೊಳ್ಳಲ್ಲ ಅಂತ ಅವ್ರು ಹೇಳಿದ್ರು. ಅವರಿಂದ ಶುರುವಾಗಿದ್ದು. ನಾನು ಅವರು ಫಸ್ಟ್ ಡಿಸ್ಕಸ್ ಮಾಡಿದ್ದು. ಅವ್ರ ಹತ್ರ ಡಿಸ್ಕಷನ್ ಮಾಡಿದ್ಮೇಲೆ ನಮ್ಮ ಪ್ರಕಾಶ್ ಅವ್ರು ಬಂದು, ನಾನು ಏನು ವಿಷಯ ಮಾತಾಡೋಕೆ ಇಲ್ವೇ ಎಲ್ಲ ಇವರೇ ಹೇಳ್ಬಿಟ್ರು. ಇದು ಕೇವಲ ಸಿನಿಮಾ ಅಲ್ಲ, ಒಂದು ಥೇರ್ ಇದ್ದಂಗೆ. ನಾನು ನಮ್ಮ ಅಣ್ಣ ತುಂಬ ಕಷ್ಟಪಟ್ಟು ಎಳಿತಾ ಇದ್ವಿ. ಸುಮಾರು ಜನ ಪ್ರೊಡ್ಯೂಸರ್ಸ್, ಪ್ರೊಡ್ಯೂಸರ್ಸ್ ಆಗಿ ನಮ್ಮ ಅಪ್ಪಾಜಿ ಗೌಡರು ಬಂದರು, ರಾಮು ಸರ್ ಬಂದರು, ಸುಮಾರು ಜನ ಬಂದಿದ್ದು ಕೈ ಹಿಡಿದ್ರು. ಆಮೇಲೆ ಈ ಸಿನಿಮಾ ಎಷ್ಟು ಮಟ್ಟಿಗೆ ಬಂದಿತ್ತು. ನಾಗೇಂದ್ರ ಪ್ರಸಾದ್ ಅವ್ರ ಬಗ್ಗೆ ವಿಶೇಷವಾಗಿ ನಾನು ಹೇಳಲೇಬೇಕು. ಅವ್ರ ಹತ್ರ ಹೋಗಿದ್ದೆ ಲಿರಿಕ್ಸ್ಗೋಸ್ಕರ. ಅವ್ರು ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು, ಸಾಂಗ್ಗಳು ಎಲ್ಲ ತುಂಬ ಹೊಸಬ್ರ ಸಿನಿಮಾಗಳಮ್ಮ, ಸ್ವಲ್ಪ ಕ್ವಾಲಿಟಿಯಿಂದ ಇರಬೇಕು, ಬನ್ನಿ ತೋರಿಸ್ತೀನಿ ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡು ತೋರಿಸ್ಬಿಟ್ಟು ಲಿರಿಕ್ಸ್ಗೆ ಒಂದು ಹಾಡಿಗೆ ಅಂತ ಹೋಗಿದ್ದು ನಾವು ಅಷ್ಟೇ. 5 ಹಾಡು ಮ್ಯೂಸಿಕ್ಕು. ಬಟ್ ಇಷ್ಟು ಅದ್ಭುತ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವ್ರಿಗಂತೂ ಯಾವಾಗಲೂ ನಾನು ಸದಾ ರೂಢಿಯಾಗಿರ್ತೀನಿ. ಇನ್ನು ಹೆಚ್ಚಾಗಿ ಹೇಳೋವಂಥದ್ದು ಏನಿಲ್ಲ. ಚಿಕ್ಕ ವ್ಯಾಖ್ಯಾನ ಖಾಲಿ ಡಬ್ಬದ ಬಗ್ಗೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೊಗೊಂಡ್ರೆ ಮಾತ್ರ ಜೀವನ ಖಾಲಿ ಡಬ್ಬ ತುಂಬುತ್ತೆ.
ಇಲ್ಲಾಂದ್ರೆ ಜೀವನನೇ ಒಂದು ಖಾಲಿ ಡಬ್ಬ ಆಗುತ್ತೆ. ಇನ್ನು ಮಿಕ್ಕಿದ್ದೇನಿದ್ರು ನೆಕ್ಸ್ಟ್ ಪ್ರೆಸ್ ಮೀಟ್ಗಳಲ್ಲಿ ಹೇಳ್ತೀವಿ. ಸದ್ಯಕ್ಕೆ ಇಷ್ಟು ನಮ್ಮ ಖಾಲಿ ಡಬ್ಬ. ನನ್ನ ಪಾತ್ರ ಖಾಲಿ ಡಬ್ಬ ಅಂತ ಹೇಳಿದ್ನಲ್ಲ, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೋಬೇಕು ಅಂತ. ಅದನ್ನ ಪಾತ್ರದ ಮುಖಾಂತರ ಹೇಳ್ಬೇಕಾಗಿತ್ತು. ಅದು ಹೀರೋ ಮುಖಾಂತರನೇ ಈ ಸಿನಿಮಾಗೆ ಹೇಳಕ್ ಕೊಟ್ಟಿರೋದು. ಈ ಸಿನಿಮಾದಲ್ಲಿ ನಿಮಗೆ ಕನ್ಕ್ಲೂಷನ್ ಸಿಗ್ತಾ ಇದೆ ಅಂತ ಅನ್ಸುತ್ತೆ, ಕನ್ಫ್ಯೂಸ್ ಆಗುತ್ತೆ. ನೋಡಿ, ಖಾಲಿ ಡಬ್ಬ ಅಂದ್ರೆ ನಾವು ಡಿಸಿಷನ್ಸ್ ತಗೊಂಡಿರ್ತೀವಿ, ನೈಟ್ ತಗೊಂಡಿರ್ತೀವಿ ಡಿಸಿಷನ್ಸ್. ಬೆಳಗ್ಗೆ ಎದ್ಬಿಟ್ಟು ನಾವು ವಾಕ್ ಹೋಗ್ಬೇಕು ಅನ್ಕೊಂಡಿರ್ತೀವಿ, ಮತ್ತೆ ಎಲ್ಲೋ ಒಂದ್ ಕಡೆ ಮುಂದಕ್ಕೆ ಹಾಕ್ಬಿಡ್ತೀವಿ. ಸೋಮವಾರದಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಮಂಗಳವಾರದಿಂದ ಸ್ಟಾರ್ಟ್ ಮಾಡ್ಕೊಂಡು, ಬಟ್ ತಗೊಂಡ್ರೆ ಡಿಸಿಷನ್ಸ್ ಇಮಿಡಿಯೇಟ್ ಆಗಿ ಅಂದ್ರೆ ಅದನ್ನ ಫುಲ್ಫಿಲ್ ಮಾಡಲ್ಲ, ಬೆಳಗ್ಗೆನೇ ಫುಲ್ಫಿಲ್ ಮಾಡಲ್ಲ. ಏನೇ ಡಿಸಿಷನ್ಸ್ ತಗೊಳ್ಳಿ, ಅದಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೋಬೇಕು. ನಾವು ತಗೊಂಡಾಗ ಕೆಲವೊಂದು ನಮ್ಮ ಕೈ ಮೀರಿ ಸಿಚುವೇಶನ್ಸ್ ಕೂಡ ಡಾಮಿನೇಟ್ ಮಾಡುತ್ತೆ. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಆದಷ್ಟು ನಿರ್ಧಾರಗಳು ನಾವು ತಗೊಳ್ಳುವಾಗ ಹೇಗೆ ತಗೋತೀವಿ, ಯಾವ ಸಮಯದಲ್ಲಿ ತಗೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಒಂದು ಲಾಸ್ ಬಿದ್ದುಬಿಡ್ತೀವಿ. ಯಾವ್ದಾರ ಡಿಸಿಷನ್ಸ್ ತಗೊಳ್ಳಿ, ನೀವು ಏನೇ ಡಿಸಿಷನ್ಸ್ ತಗೊಂಡ್ರು ಆ ನಿರ್ಧಾರದಲ್ಲಿ ಸ್ಟ್ರಾಂಗ್ ಒಪಿನಿಯನ್ ಇರಬೇಕು ಅಷ್ಟೇ. ಇಷ್ಟು ನನ್ನ ಪಾತ್ರ. ಹೌದು ಸರ್, ಹೌದು. ಇದಕ್ಕೆ ಅದು ಖಾಲಿ ಡಬ್ಬನೇ. ನಮ್ಮ ಪ್ರದೀಪ್ನಿಂದ ಮೈನ್ ನಮ್ಮ ಬ್ರದರ್ ಅವರು ರಾಮಗುಡಿ, ಅವರು ಆ್ಯಕ್ಚುಲಿ ರಾಮಗುಡಿ ಅಂತ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು. ಅವರು ಆ್ಯಕ್ಚುಲಾಗಿ ಸಿನಿಮಾದ ಒಂದು ಪ್ಯಾಷನ್ ಭಾಳ ಇತ್ತು, ಸಿನಿಮಾ ಮಾಡ್ಬೇಕಂತ ಹೇಳ್ತಿದ್ರು. ನಾವು ಫಸ್ಟ್ ಅದರಲ್ಲಿ ನಮಗೆ ಒಲವು ಇರಲಿಲ್ಲ. ಆಮೇಲೆ ನಾವು ಎಲ್ಲ ಇವ್ರ ಜೊತೆ ಕೂಡ್ಕೊಂಡು ನಾವು ಕತೆ ಎಲ್ಲ ಕೇಳಿದ್ರೆ, ಬರೀ ಕತೆ ನಾವು ಸ್ಕ್ರಿಪ್ಟ್ ಬರ್ತಿದ್ದೆ ಸುಮಾರು 6 ತಿಂಗಳಾಯಿತು. ನಾವು ಡೈರೆಕ್ಟರ್ ಜೊತೆ ಕೂತ್ಕೊಂಡು ಸ್ಕ್ರಿಪ್ಟ್ ಬರ್ಸ್ಬಿಟ್ಟು ಇದೊಂದು ಮೂವಿ, ಯಾಕಂದರೆ ಇವಾಗ ನಾವು ಕಾಮನ್ ಆಡಿಯನ್ಸ್ ಆಗಿ ಕೂತ್ಕೊಂಡು ನಾವು ಹೊಸ್ದಾಗಿ ಫೀಲ್ಡಿಗೆ ಎಂಟ್ರಿ ಆಗ್ತದೀವಿ ಅಂದರೆ ಇಟ್ ಹ್ಯಾಸ್ ಟು ಬಿ ಆನ್ ಎಂಟರ್ಟೈನ್ಮೆಂಟ್ ಒಂಥರ. ಈಗ ಯಾಕಪ್ಪ ಅಂದ್ರೆ ನಾವು ಹೊಸ್ದಾಗಿ ನಾವು ಇಂಡಸ್ಟ್ರಿ ಬರ್ತಾ ಇದೀವಿ. ಸೊ ಸಿನಿಮಾ ಹೇಗಿರಬೇಕು, ಜನಗಳಿಗೆ ಅಟ್ಲೀಸ್ಟ್ ಒಂದು ಕಂಟೆಂಟ್ ಇರಬೇಕು, ಏನಾದರೂ ಒಂದು ಇದ್ದರೆ ತಾನೇ ಮಾಡೋದು ಚೆನ್ನಾಗಂತ ಹೇಳಿ ತದನಂತರ ಇವತ್ತು ಡಿಸ್ಕಷನ್ ಮಾಡಿ ಆಮೇಲೆ ಸಿನಿಮಾ ಶುರು ಮಾಡಿದ್ವಿ. ಸಿನಿಮಾ ಶುರು ಮಾಡಿದಾಗ ಈ ಕೋವಿಡ್ ಬಂದ್ಬಿಟ್ಟು ನಮಗೆ ಭಾಳ ತೊಂದರೆ ಕೊಡ್ತು. ಆ ಸಿನಿಮಾ ಆಲ್ಮೋಸ್ಟು ನಮಗೆ ಗ್ಯಾಪ್ ಆದಾಗ, ನಮಗೆ ಸ್ವಲ್ಪ ಫೈನಾನ್ಷಿಯಲ್ ಕೂಡ ಪ್ರಾಬ್ಲಮ್ ಆದಾಗ ನಮಗೆ ತುಂಬ ಸಪೋರ್ಟ್ ಮಾಡಿದ್ದು ನಮ್ಮ ಅಪ್ಪಾಜಿಗೌಡರು, ಚಿಕ್ಕೇಗೌಡರು ಅಂತ, ಮತ್ತು ರಾಮಚಂದ್ರ ಸರ್ ಅಂತ ಇದ್ದಾರೆ, ಹಾಗೂ ನಮ್ಮ ಮಹೇಂದ್ರ ಸರ್, ಪ್ರತಿಯೊಬ್ಬರು ಕೂಡ ನಮಗೆ ಸಪೋರ್ಟ್ ಮಾಡಿದರು. ಆಮೇಲೆ ಎಸ್ಪೆಷಲಿ ನಮ್ಮ ನಾಗೇಂದ್ರ ಪ್ರಸಾದ್ ಸರ್, ಅವರು ಹೊಸಬ್ರು ಅಂತ ನೋಡಿದಲೆ ನಮ್ಗೆ ಈ ಲೆವೆಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂದರೆ ನಮ್ಗೆ ಭಾಳ ಖುಷಿ ಆಯಿತು. ಆ್ಯಂಡ್ ಇವಾಗ ನಮಗೆ ಹೆಂಗಿದೆ ಅಂದರೆ ಆ ಒಂದು ಧೈರ್ಯದಲ್ಲಿ, ಆ ಒಂದು ನಿಟ್ಟಿನಲ್ಲಿ ಈಗ ಮತ್ತೆ ನಮಗೆ ಮುಂದೆ ಸಾಗಲಿಕ್ಕೆ ಒಂದು ಧೈರ್ಯ ಇದೆ ಅಷ್ಟೇ. ಇದು ಬಗ್ಗೆ ಇದು ನಮ್ಮ ಡೈರೆಕ್ಟರ್ ಕ್ವಾಲಿಟಿ, ಅದು ಜಸ್ಟ್ ಮೇಕಿಂಗ್ ಸರ್, ಅದು ಅಷ್ಟೇ. ಅದು ಖಂಡಿತ ಸರ್. ಇಲ್ಲ ಸಿನಿಮಾದಲ್ಲಿ ಒಂದು ಸ್ವಲ್ಪ DA ವರ್ಕ್ ಇನ್ನೊಂದು ಸ್ವಲ್ಪ ನಡೀತಾ ಇದೆ. ಸೊ ಎಲ್ಲ ಫೈನಲ್ ಆಗಿ ಎಲ್ಲ ಔಟ್ಪುಟ್ ಬರುತ್ತೆ ಸರ್ ಆಚೆ. ಇಲ್ಲ ಜಸ್ಟ್ ಸರ್, ಅದು ಏನಿಲ್ಲ, ಅದು ಸೊ ಪ್ರೆಸ್ ಮೀಟ್ಗೋಸ್ಕರ ಇದು ಮಾಡ್ಕೊಂಡಿದ್ದು. ಫೈನಲ್ ಬರುತ್ತೆ ಸರ್, DA ವರ್ಕ್ ನಡೀತಾ ಇದೆ ಸರ್. ಅದು ಫೈನಲ್ ಇನ್ನೊಂದು 10% ಇದೆ, ಇನ್ನು ಸೆನ್ಸರ್ ಅಂತ ಬರುತ್ತೆ ಸರ್. ಹೌದು. ಹಾಂ ಸರ್, ಹೊಸದಂದ್ರೆ ಈಗ ನೋಡಿ ಸರ್, ಈ ಖಾಲಿ ಡಬ್ಬ ಆಕ್ಚುಲಿ ಇದೇ ಒಂದು ಪಾತ್ರ ಸಿನಿಮಾದಲ್ಲಿ. ಈಗ ಎಲ್ಲ ಸಿನಿಮಾದಲ್ಲೂ ಎಲ್ಲ ಹೀರೋ ಹೀರೋಯಿನ್ನು ಅಭಿನಯಿಸೋ ಸಹಜ ಇದು, ಬಟ್ ಇದ್ರಲ್ಲಿ ಖಾಲಿ ಡಬ್ಬನೇ ಒಂದು ಪಾತ್ರ ಇದೆ ಸರ್. ಇದೇ ಹೊಸತನ ಇಲ್ಲಿ ಸಿನಿಮಾದಲ್ಲಿ, ಇದೇ ಒಂದು ಹೊಸತನ ಅಂತ ಹೇಳ್ಬೋದು. ಸೊ ಗೊಂಬೆ ಖಾಲಿ ಡಬ್ಬ ಅದೇ ಪ್ಲಸ್ ಸಿನಿಮಾಗೆ. ಎಲ್ಲ ಸಿನಿಮಾದಲ್ಲೂ ಹೀರೋ ಅಂತ ಇರ್ತಾರೆ. ಈ ಸಿನಿಮಾದಲ್ಲಿ ಹೀರೋಗೆ ಮೇನ್ ಒಬ್ರು ಹೀರೋ ಇದ್ದಾರೆ ಸರ್, ಅವ್ರು ಬಂದಿಲ್ಲ. ಅಜ್ಜಿ ಕ್ಯಾರೆಕ್ಟರ್ ಸರ್. ನಿಮಗೆ ಡೈಲಿ ಫಾಸ್ಟ್ ಫುಡ್ ತಿಂದು ಸಡನ್ನಾಗಿ ಅಜ್ಜಿ ಮನೆ ಊಟ ತಿಂದರೆ ಏನನ್ಸುತ್ತೋ ಅದು ಈ ಸಿನಿಮಾ ಫೀಲ್ ಕೊಡುತ್ತೆ ಸರ್. ನೀವು 25 ವರ್ಷ ಹಿಂದಕ್ಕೆ ಹೋಗಿ ಮತ್ತೆ ಬರ್ತೀರಾ, ಬಟ್ ನಿಮ್ಗೆ ಫ್ರೆಶ್ ಅನ್ಸುತ್ತೆ. 25 ವರ್ಷ ಹಿಂದಕ್ಕೆ ಹೋಗ್ತೀರಾ ಸರ್, ಹಳೆಯ ನೆನಪುಗಳು ಬರುತ್ತೆ. ಅಜ್ಜಿ ಎಸ್ಪೆಷಲಿ ಹೀರೋ ಸರ್ ಈ ಸಿನಿಮಾ. ಇಷ್ಟು ಮಾತ್ರ ಹೇಳ್ತೀವಿ ಸರ್.